ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ 24 ಮಾರ್ಚ್ 2026ಕ್ಕೆ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ SA2 ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ DSART ಇಂದ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಆಲ್ರೆಡಿ ನಾನು 75+ ಅಂಕಗಳ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಫಸ್ಟ್ ಪಾರ್ಟಲ್ಲಿ ಕವಿ ಲೇಖಕರ ಪರಿಚಯ ಮತ್ತು 1 ಮಾರ್ಕ್ ಕ್ವಶನನ್ನು ಹಾಕಿದ್ದೀನಿ. ಸೊ ಸೆಕೆಂಡ್ ಪಾರ್ಟಲ್ಲಿ 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇವಾಗಿನ ವಿಡಿಯೋದಲ್ಲಿ ನನಗೆ ಟೈಮ್ ಇಲ್ಲ ಅಂತ ನಾನು ಏನು ಮಾಡಿದ್ದೀನಿ, 3 ಅಂಕ 4 ಅಂಕ ಮತ್ತು 5 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಓದ್ಕೊಂಡ್ರೆ ಸಾಕು, ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. 75 ಆರಾಮ್ ಹೆಚ್ಚಿಗೆ ಮಾಡ್ತೀರಿ. ಮತ್ತು ಗ್ರಾಮರ್ ಸಪ್ರೇಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಪಾರ್ಟ್ ಹಾಕಿದ್ದೀನಿ, ಸೆಕೆಂಡ್ ಪಾರ್ಟ್ ಕೂಡ ಬೇಗನೆ ಬರ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತಾವೆ. ಸೊ ನೆಕ್ಸ್ಟ್ ಎಲ್ಲ ಎಕ್ಸಾಮ್ಗಳು ಕೂಡ ಅವೈಲೇಬಲ್ ಮಾಡ್ತೀವಿ. ಫಸ್ಟ್ ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಕೇವಲ 3 ಪದ್ಯವನ್ನು ಓದಬೇಕು. ಒಂದು ಪಾರಿವಾಳ, ಒಂದು ಹೇಮಂತ, ಒಂದು ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹುದಿಂದ. ಸೊ ಪಾರಿವಾಳದಿಂದ ದಟ್ಟ ಹಿಡಿದು ಜೋಡಿವರೆಗೆ 1 ಪ್ಯಾರಾಗ್ರಾಫ್ ಬೈಪಟ್ ಮಾಡಿ. ಹೇಮಂತದಿಂದ ಹೇಮಂತ ಹಿಡಿದ ಮರುತ ನಿಲ್ಲವರೆಗೆ. ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹುದಲ್ಲಿ ಬಡತನದಿಂದ ಹಿಡಿದು ಮತ್ತಿನ ತೆಂದರುವರೆಗೆ ನೋಡಿ. ಸೊ ನನಗನ್ಸುತ್ತೆ ವಿಶೇಷವಾಗಿ ಹೇಮಂತದ ಮೇಲೆ ಪ್ರಶ್ನೆ ಬರ್ಬೋದು ಪದ್ಯ ಪೂರ್ಣ ಮಾಡಲಿಕ್ಕೆ. ಏನಾಗ್ತದಂದ್ರೆ ಇಲ್ಲಿಂದ ಪಾರಿವಾಳದಿಂದ ಪದ್ಯ ಕಂಠಪಾಠ ಬಂದರೆ 1 ಪದ್ಯದಿಂದ ಮೌಲ್ಯಾಧಾರಿತ ಸಾರಾಂಶ, 1 ಪದ್ಯದಿಂದ 8 ವಾಕ್ಯ ಬರ್ತದೆ. ಈ 3 ಪದ್ಯದಿಂದನೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 12 ಮಾರ್ಕ್ಸ್ ಸಿಗ್ತಾವೆ. 1 ಪದ್ಯ ಬರುತ್ತೆ, 1 ಮೌಲ್ಯಾಧಾರಿತ ಸಾರಾಂಶ ಬರುತ್ತೆ, 1 8 ವಾಕ್ಯದ ಬರುತ್ತೆ. ಸ್ವಲ್ಪ LBAದಲ್ಲಿನ ಮೌಲ್ಯಾಧಾರಿತ ಸಾರಾಂಶವನ್ನು ಯಾವ್ಯಾವೆಲ್ಲ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಈ 3ರಲ್ಲಿ 1 ಪದ್ಯ ಅಂತೂ ಫಿಕ್ಸ್ ಆಗಿ ಬರ್ತದೆ. ಇನ್ನು ನೋಡೋಣ, 4 ಅಂಕದ ಗದ್ಯ ಭಾಗದಲ್ಲಿ ಬರೀತಕ್ಕಂಥ ಪ್ರಜಾನಿಷ್ಠೆ ಪಾಠದಲ್ಲಿ 2 ಪ್ರಶ್ನೆಗಳಿದ್ದಾವೆ. 2ರಲ್ಲಿ 1 ಅಂತೂ ಕೂಡ 4 ಅಂಕಕ್ಕೆ ಗ್ಯಾರಂಟಿಯಾಗಿ ಬರ್ತದೆ. ಸೊ ಚೋಳ ದೇಶ ಕುಲೋತ್ತಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಯುದ್ಧ ಕಾರಣ ಮತ್ತು ಪರಿಣಾಮಗಳನ್ನು ಬರೀರಿ, ಅಥವಾ ಇನ್ನೊಂದು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಇದೆ. ಸೊ ವಿಶೇಷವಾಗಿ 2ರಲ್ಲಿ 1 ಕೂಡ ನೀವು ಚೆನ್ನಾಗಿ ಬೈಪಟ್ ಮಾಡಿದರೆ ಆರಾಮಾಗಿ 4ಕ್ಕೆ 4 ಪ್ರಶ್ನೆ ಬರ್ತದೆ. ಇದೇ ನಿಮಗೆ ಇರತಕ್ಕಂಥ ಗೋಲ್ಡನ್ ಕ್ವಶನ್ಸ್. ಇನ್ನು ಪದ್ಯ ಭಾಗದಲ್ಲಿ ನಾನು 3 ಪದ್ಯವನ್ನು ಕೊಟ್ಟಿದ್ದೀನಿ. 1 ಅಂತೂ ಬರ್ತದೆ. ನನಗನ್ಸತ್ತೆ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂಭಾಷಣೆ ಬರ್ಬೋದು, ಅಥವಾ ಪಾರಿವಾಳ ಪದ್ಯದ ಬರ್ಬೋದು. ಏಕೆಂದರೆ ಹೇಮಂತದಲ್ಲಿ ಪದ್ಯ ಪೂರ್ಣ ಮಾಡಲಿಕ್ಕೆ ಬಂದರೆ ಸೊ ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂದರೆ ಪಾರಿವಾಳದಲ್ಲಿ 8-10 ವಾಕ್ಯ ಬರ್ಬೋದು. ಆಮೇಲೆ ಇಲ್ಲಿ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲುವುದಲ್ಲಿ ಸಾರಾಂಶ ಬರಲಿಕ್ಕೆ ಬರ್ಬೋದು. ಸ್ವಲ್ಪ ನಾನು 3 ಪದ್ಯದ ಸಾರಾಂಶಗಳನ್ನ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಪಾರಿವಾಳ, ಹೇಮಂತ ಮತ್ತು ಇದು ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು, ಅಲ್ಲಿಂದ ಆರಾಮಾಗಿ ನೀವು 8 ಮಾರ್ಕ್ಸ್ ಪಡಿತೀರಿ. ಮೌಲ್ಯಾಧಾರಿತ ಸಾರಾಂಶ ಬಂದ್ರೂ ಅದೇ ಬರೀರಿ, 8-10 ವಾಕ್ಯ ಬಂದರೂ ಅದೇ ಬರೀರಿ, ನಿಮಗೆ ಅಂಕಗಳನ್ನು ಕೊಡ್ತಾರೆ. ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತಿನಲ್ಲಿ ಬರೀಬೇಕು. ಹೇಮಂತ ಋತುವಿನಲ್ಲಿ ಪ್ರಕೃತಿ ಹೇಗಿದೆ, ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದ ಕೇಳಿದರು. ಇದರಲ್ಲಿನೂ ಕೂಡ 1 ಅಂತೂ ಫಿಕ್ಸ್ ಆಗಿ ನಿಮಗೆ 4 ಅಂಕಕ್ಕೆ ಬಂದೇ ಬರ್ತದೆ. ಇನ್ನು ಭಾಳ ಜನ ಕೇಳಿದರು, ಸರ್ ನಮಗೆ ಗಾದೆ ಮಾತುಗಳನ್ನು ಕೊಡಿ. ಸೊ ಆಲ್ರೆಡಿ ನನ್ನ ಗಾದೆ ಮಾತುದು 2 ವಿಡಿಯೋ ಇದ್ದಾವೆ. ಸೊ ಹೋಗಿ ನೀವು ಕನ್ನಡದಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗ್ತದೆ ಕನ್ನಡ ಗಾದೆ ಮಾತು. ಇದರಲ್ಲಿ 1 ಅಂತೂ ಗ್ಯಾರಂಟಿಯಾಗಿ ಬರ್ತದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ತುಂಬಿದ ಕೊಡ ತುಳ್ಕೋದಿಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಹಿತ್ತಲ ಗಿಡ ಮದ್ದಲ್ಲ, ದೂರದ ಬೆಟ್ಟ ನುಣ್ಣಂಗೆ, ಆರೋಗ್ಯವೇ ಭಾಗ್ಯ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಸೊ 1 ಅಂತೂ ಫಿಕ್ಸ್ ಆಗಿ ಬರ್ತದೆ. ಸೊ ಬರೆಯುವಾಗ ಏನು ಬರಬೇಕು, ಗಾದೆ ಮಾತುಗಳು ಜನರ ಜೀವನದ ನುಡಿಮುತ್ತುಗಳು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ಆಮೇಲೆ ಚಿಕ್ಕದಾದ ಮಾತಿನಲ್ಲಿ ಸಾಗರದಷ್ಟು ಅರ್ಥ ಅಡಗಿದೆ, ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದು ಅಂತ ನೀವು ಬರಿಬೇಕು. ಓಕೆನಾ. ಆಮೇಲೆ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿಯ ಜೀವನವನ್ನು ಆಧಾರವಾಗಿಟ್ಟುಕೊಂಡು ನೀವೇನು ಮಾಡಬೇಕು, ಮೌಲ್ಯವನ್ನು ಬರೀತಕ್ಕಂಥ ಕೆಲಸ ಮಾಡಿದರೆ ಸೊ ಗ್ಯಾರಂಟಿಯಾಗಿ ನಿಮಗೆ ಅಂಕಗಳನ್ನು ಫುಲ್ಲಾಗಿ ಕೊಡ್ತಾರೆ. ಇನ್ನು ಅಲಂಕಾರ ಇದೆ. ಭಾಳ ಜನ ಕನ್ಫ್ಯೂಷನ್ ಆಗಿದ್ದರು. ಇಲ್ಲಿ 6 ಅಲಂಕಾರದಲ್ಲಿ 1 ಅಂತೂ ಫಿಕ್ಸ್ ಆಗಿ ಬರ್ತದೆ. 1 ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು, ಇದು ನೋಡ್ಕೊಡ್ರಿ. 2ನೇದು ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ, ಮನೆಯೇ ಧರ್ಮಶಾಲೆ, ಸೀತೆಯ ಮುಖಕಮಲ ಅರಳಿತು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆನಾ. ಇನ್ನೊಂದು ಲಾಸ್ಟ್ ಬರ್ತದೆ ಯಾವುದಪ್ಪ ಅಂದ್ರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಅಥವಾ ಈ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಇದೆ. ಸೊ ಇವೆಲ್ಲ 6 ಏನದವಪ್ಪ ಅಂದ್ರೆ ಅಲಂಕಾರ ಇದಾವೆ. 1 ಅಂತೂ ಬರ್ತದೆ. ವಿಶೇಷವಾಗಿ ನಿಮಗೆ ಉಪಮಾ ಅಲಂಕಾರ ಕೊಡ್ತಾರೆ. ಉಪಮಾ ಬರಲಿಲ್ಲ ಅಂದರೆ ರೂಪಕ ಅಲಂಕಾರ ಬರ್ತದೆ. ಇವೆರಡು ಫಸ್ಟ್ ಬರೆಯೋತ್ನಾಗ ಅಲಂಕಾರ ಬರಿಬೇಕು, ಆಮೇಲೆ ಲಕ್ಷಣ ಬರಿಬೇಕು. ಓಕೆ. ಅಲಂಕಾರ ಬರೆದ್ರೆ 1 ಮಾರ್ಕ್ಸು, ಲಕ್ಷಣ ಬರೆದ್ರೆ 1 ಮಾರ್ಕ್ಸು. ಆಮೇಲೆ ಲಾಸ್ಟ್ ನೀವೇನು ಬರೀಬೇಕು, ಸಮನ್ವಯ ಮಾಡಬೇಕು. ಉಪಮೇಯ, ಉಪಮಾನ, ಸಮಾನ ಧರ್ಮ, ಉಪಮಾವಾಚಕ ಪದ. ಓಕೆ. ಅದಕ್ಕೆ 1 ಮಾರ್ಕ್ಸ್. ಟೋಟಲ್ ಎಷ್ಟಿರ್ತದೆ, 3 ಅಂಕಗಳನ್ನು ನೀವು ಆರಾಮಾಗಿ ಇಲ್ಲಿ ಅಲಂಕಾರದಿಂದ ಪಡಿತೀರಿ. ಇಷ್ಟು ಚೆನ್ನಾಗಿ ಬಹೆಟ್ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಹೋಗ್ರಿ. ಇನ್ನು ಭಾಳ ಜನ ಕೇಳಿದ್ರು, ಸರ್ ಪ್ರಬಂಧಗಳನ್ನು ಹೇಳ್ರಿ ಅಂತ.
ಪ್ರಬಂಧಗಳಲ್ಲಿ ನಾನು ನಿಮಗೆ 5 ಪ್ರಬಂಧಗಳನ್ನು ಕೊಡ್ತೀನಿ. 5ರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ಫಸ್ಟ್ ಒನ್ ಶೈಕ್ಷಣಿಕ ಪ್ರವಾಸ ಮತ್ತು ಅದರ ಪ್ರಯೋಜನಗಳು ಅಂತ ಇತ್ತು. ಓಕೆನಾ. 2ನೇದು ಸಾವಯವ ಕೃಷಿ ಇದೆ. 3ನೇದು ಮಳೆ ಕೊಯ್ಲು. 4ನೇದು ರಾಷ್ಟ್ರೀಯ ಹಬ್ಬಗಳ ಮಹತ್ವ. 5ನೇದು ರಾಷ್ಟ್ರೀಯ ಭಾವೈಕ್ಯ. ಇಲ್ಲಿ ನೀವು ಹೇಗೆ ಬರಿಬೇಕಂತಂದರೆ ಫಸ್ಟ್ PTKಯನ್ನು ಬರಿಬೇಕು. ಫಸ್ಟ್ PTK ಬರಿತೀರಿ, 1ನೇ ಸ್ಟೆಪ್ ಇದು. 2ನೇದು ವಿಷಯದ ನಿರೂಪಣೆ ಮಾಡ್ತೀರಿ. ಓಕೆ. ಲಾಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಉಪಸಂಹಾರವನ್ನು ಬರಿಬೇಕು. 3rd ಸ್ಟೆಪ್ ಏನು, ಉಪಸಂಹಾರ. ಇಷ್ಟು ಒಂದು 15 ಸಾಲ ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 5 ಮಾರ್ಕ್ಸ್ ಔಟ್ ಆಫ್ 5 ನಿಮ್ಗೆ ಏನು ಮಾಡ್ತಾರೆ, ಕೊಡ್ತಾರೆ. ಶೈಕ್ಷಣಿಕ ಪ್ರವಾಸ ಮತ್ತು ಅದರ ಪ್ರಯೋಜನ, ಸಾವಯವ ಕೃಷಿ, ಮಳೆ ಕೊಯ್ಲು, ರಾಷ್ಟ್ರೀಯ ಹಬ್ಬ ಮತ್ತು ರಾಷ್ಟ್ರೀಯ ಭಾವೈಕ್ಯದಲ್ಲಿ ಒಂದಂತೂ ಬರ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಏಕೆಂದರೆ ಅದನ್ನು ಭಾಳ ಫೋಕಸ್ ಮಾಡಿ ಕೇಳ್ತಾರೆ. ಸೊ ಚೆನ್ನಾಗಿ ಇದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ನನ್ನ ನಿಬಂಧಗಳದ್ದು ಇದ್ದಾವೆ. ಸೊ ಇದರಲ್ಲಿ ನಮ್ಮ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ. ಇನ್ನು ಪತ್ರ ಲೇಖನ ನೋಡಿ, 2 ಪತ್ರಗಳಿರ್ತವೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ಮನವಿ ಪತ್ರ. ಸೊ ಚೆನ್ನಾಗಿ ಆಯ್ಕೆ ಮಾಡಿ. ಟೋಟಲಿ 5 ಅಂಕಗಳಿದ್ದಾವೆ. ನಿಮ್ಮ LBAದಲ್ಲಿ ಇದು ಒಂದು ಪ್ರಶ್ನೆ ಇದೆ. ಶೈಕ್ಷಣಿಕ ಪ್ರವಾಸದ ಅನುಭವ ಕುರಿತು ಗೆಳೆಯನಿಗೆ ಪತ್ರವನ್ನು ಬರಿಬೇಕು. ಇಲ್ಲಿ ವೈಯಕ್ತಿಕ ಪತ್ರ ಬರೆಯೋ ಪದ್ಧತಿ ಬೇರೆ ಇದೆ, ಮನವಿ ಪತ್ರಗಳನ್ನು ಬರೀತಕ್ಕಂಥ ಪದ್ಧತಿಗಳು ಬೇರೆ ಇದ್ದಾವೆ. ಎಲ್ಲ ಒಂದೇ ಅಲ್ಲ. ಓಕೆ. ಅವೆರಡೂ ಕೂಡ ಸ್ಟೆಪ್ಸನ್ನು ನಾನು ಒಂದು ನಿಮಗೆ ವಿಡಿಯೋ ಹಾಕ್ತೀನಿ. ಸೊ ಯಾವ ಥರನಾಗಿ ನೀವು ಪತ್ರ ಲೇಖನಗಳನ್ನು ಬರಿಬೇಕು ಅನ್ನೋದನ್ನು ನೀಟಾಗಿ ನೋಡಿ ಬರೆದ್ರೆ ನಿಮಗೆ ಅಂಕಗಳು ಗ್ಯಾರಂಟಿಯಾಗಿ ಸಿಗ್ತದೆ. ಇನ್ನು ಪೋಷಕರ ಸಭೆಗೆ ಆಹ್ವಾನಿಸಿ ತಂದೆ ತಾಯಿಗೆ ಪತ್ರವನ್ನು ಬರೀರಿ. ಇವಾಗೆಲ್ಲ ಶಾಲೆಯಲ್ಲಿ ಪೋಷಕರ ಮಹಾಸಭೆ ಅಂತೆಲ್ಲ ಮಾಡ್ತಾರೆ. ಸೊ ಅವರಿಗೆ ಆಹ್ವಾನಿಸಿ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ತಂದೆ ತಾಯಿಗೆ ಪತ್ರವನ್ನು ಬರಿಬೇಕು. ಅದನ್ನು ಕೂಡ ಸ್ವಲ್ಪ ರೂಢಿಸ್ಕೊಳ್ಳಿ. ಆಮೇಲೆ ವಿಶೇಷವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕುಡಿಯೋ ನೀರು, ಒಳಚರಂಡಿ, ಬೀದಿ ದೀಪ ಸರಿಪಡಿಸು, ಬೀದಿ ನಾಯಿಗಳ ಹಾವಳಿ, ಓಕೆ, ಇವೆಲ್ಲ ಸಮಸ್ಯೆಗಳ ಸರಿಪಡಿಸುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಪತ್ರಗಳನ್ನು ಕೇಳ್ತಾರೆ. ಯಾರಿಗೆ ಮನವಿ ಪತ್ರಗಳನ್ನು ಕೇಳ್ತಾರೆ ಅದನ್ನು ನೋಡ್ಕೊಡ್ರಿ. ಇನ್ನು ನಿಮ್ಮ ಬಡಾವಣೆಯಲ್ಲಿ ಗ್ರಂಥಾಲಯ ಸ್ಥಾಪಿಸುವಂತೆ ಜಿಲ್ಲಾಧಿಕಾರಿಗೆ ಪತ್ರ ಬರಲಿಕ್ಕೆ ಕೇಳ್ಬೋದು. ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಹಣ ಬೇಡಿ ತಂದೆಗೆ ಬರೀತಕ್ಕಂಥ ಪತ್ರ, ಇದು ಇಂಪಾರ್ಟೆಂಟ್ ಇದೆ. ಇನ್ನು ವಿಜ್ಞಾನ ವಸ್ತು ಸಂಗ್ರಹಾಲಯ ವೀಕ್ಷಣೆ ಕೋರಿ ವ್ಯವಸ್ಥಾಪಕರಿಗೆ ಪತ್ರ. ಯಾವುದಾದ್ರೂ ಪುಸ್ತಕಗಳನ್ನು ಬೇಡಿ ಪುಸ್ತಕಾಲಯದ ವ್ಯವಸ್ಥಾಪಕರಿಗೆ ಬರೀತಕ್ಕಂಥ ಪತ್ರ. ಇನ್ನು ರಸ್ತೆ ಮೇಲೆ ಮರಗಳನ್ನು ಬಿದ್ದಿದ್ದಾವೆ, ಅದನ್ನು ತೆರವು ಮಾಡುವಂತೆ ವಿದ್ಯುತ್ ಶಕ್ತಿ ಮುಖ್ಯ ಇಂಜಿನಿಯರಿಗೆ ಬರೀತಕ್ಕಂಥ ಪತ್ರ. ಸೊ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಅಂಕಗಳು ನಿಮಗೆ ಸಿಗ್ತದೆ. ಸೊ ಈ ವಿಡಿಯೋದಲ್ಲಿ ನಾನು 24 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, 24, 28. ಓಕೆ. ಸೊ ನೀವು ಕಡೆ ತಗೊಂಡು ನೋಡಿದ್ರು ಕೂಡ ನಿಮಗೆ ಗೊತ್ತಾಗ್ತದೆ. ಒಂದು 24ರಿಂದ 28 ಮಾರ್ಕ್ಸ್ ಬರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಸೊ ಒಟ್ಟೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಲ್ಮೋಸ್ಟ್ 3, 4, 5 ಮಾರ್ಕರ್ಗಳನ್ನ ತೊಗೊಳ್ರಿ. ಸಂದರ್ಭಗಳನ್ನ ಸಹಿತ ಬೇರೆ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹಳಷ್ಟು ವಿಡಿಯೋಗಳು ನಿಮಗಾಗಿದ್ದಾವೆ, ಅವುಗಳನ್ನು ತಪ್ಪದೇ ನೋಡಿ. ಬಾಯ್.